ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಮತ್ತು ಚಕ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಕಳೆದ 3 ವರ್ಷದಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಪ್ಲೇಸ್ಮೆಂಟ್ಗೆ ವಿಸಿಟ್ ಮಾಡಿದಂತಹ ಕಂಪ್ನಿಗಳ ಬಗ್ಗೆ ಡೀಟೇಲ್ಸು ಮತ್ತು ಅವರು ಎಷ್ಟು ಪ್ಯಾಕೇಜ್ ಆಫರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸು ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಯಾವ್ಯಾವ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ ಕಂಪ್ನೀಸ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಅಬೌವ್ 4.5 ಲ್ಯಾಕ್ ಆಫರ್ ಮಾಡಿರೋವಂಥ ಕಂಪ್ನಿಗಳು. ಸೊ ಸೆಕೆಂಡ್ ಕ್ಯಾಟಗರಿ ಬಿಲೋ 4.5 ಲ್ಯಾಕ್ ಆಫರ್ ಮಾಡಿರೋವಂಥ ಕಂಪ್ನಿಗಳು. ಸೊ ಇನ್ನು ಫಸ್ಟ್ ಕ್ಯಾಟಗರಿ ಕಂಪ್ನಿಗಳು ಬಂದರೆ ದಟ್ ಇಸ್ ಮೆಕ್ಯಾನಿಕಲ್ ಕೋರ್ ಕಂಪ್ನಿಗಳಲ್ಲಿ ಸ್ನೈಡರ್ ಎಲೆಕ್ಟ್ರಿಕ್ ಅಂತ 12 ಲ್ಯಾಕ್ ಆಫರ್ ಮಾಡಿದೆ. ಸೊ ಲ್ಯಾಮ್ ರಿಸರ್ಚ್ 11.36 ಆಫರ್ ಮಾಡಿದೆ. JSW 9,50,000. ಸೊ ಆಕ್ಸನೋಬಲ್ 9 ಲ್ಯಾಕ್. ನೆಕ್ಸ್ಟು ಡೈಮ್ಲರ್ ಟ್ರಕ್, ಮರ್ಸಿಡಿಸ್ ಬ್ಯಾನ್ಸ್, TVS ಮೋಟಾರ್ ಕಂಪ್ನಿ ಇವು 8 ಲ್ಯಾಕ್ ಆಫರ್ ಮಾಡಿದ್ದಾವೆ. ನೆಕ್ಸ್ಟ್ ವೋಲ್ವಾ ಗ್ರೂಪ್ 7.5 ಲ್ಯಾಕ್. ನೆಕ್ಸ್ಟ್ ಆಲ್ಸ್ಟಮ್ ಗ್ರೂಪ್ 6.8 ಲ್ಯಾಕ್. ಟಿ ಕನೆಕ್ಟಿವಿಟಿ 6.26 ಲ್ಯಾಕ್. ನೆಕ್ಸ್ಟು ಎಲ್&ಟಿ ಕನ್ಸ್ಟ್ರಕ್ಷನ್, ಫ್ಲೋಸರ್ವ್ ಇಂಡಿಯಾ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್, ರಿಲಯನ್ಸ್ PP ಮೊಬಿಲಿಟಿ, ಸೊ ಇವೆಲ್ಲ 6 ಲ್ಯಾಕ್ ಆಫರ್ ಮಾಡಿದ್ದಾವೆ. ನೆಕ್ಸ್ಟು ರಿನ್ಯೂ ಪವರ್ ಪ್ರೈವೇಟ್ ಲಿಮಿಟೆಡ್ 5,75,000. ಆಟ್ಕಿನ್ಸ್ ರಿಯಾಲಿಸ್ 5,70,000. HPE 5,50,000. ವೋರ್ಲಿ 5,15,000. ನೆಕ್ಸ್ಟು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್, DMG ಮೋರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಎಪ್ಸಿಲಾನ್ ಕಾರ್ಬನ್, ಕಿರ್ಲೋಸ್ಕರ್ ಫೆರಾಸ್, AG&P ಪ್ರಥಮ್, ಇವೆಲ್ಲ 5 ಲ್ಯಾಕ್ ಆಫರ್ ಮಾಡಿದ್ದಾವೆ. ನೆಕ್ಸ್ಟ್ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ 4,72,000. ದೆನ್ ಓಟಿಸ್ ಎಲಿವೇಟರ್ 4,65,000. ಮಿಡಲ್ ಬೈ ಇಂಡಿಯಾ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ 4,52,000. ಸೊ ನೆಕ್ಸ್ಟ್ ಬಾಷ್ ಲಿಮಿಟೆಡ್, ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಟಿಮ್ಯಾಕ್ ತುಮಕೂರು, ಟೆಕ್ನಿಕಾಸ್ ಯೂನಿಡಾಸ್ ಎಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್, LM ವಿಂಡ್ ಪವರ್, ಇವರೆಲ್ಲ 4,50,000 ಆಫರ್ ಮಾಡಿದ್ದಾರೆ. ನೆಕ್ಸ್ಟು ರೆನಾಲ್ಟ್ ನಿಸ್ಸಾನ್ ಟೆಕ್ನಾಲಜಿ ಆ್ಯಂಡ್ ಬಿಸ್ನೆಸ್ ಸೆಂಟರ್ ನೆಕ್ಸ್ಟು ಡೈನಾಪ್ಯಾಕ್ ರೋಡ್ ಕನ್ಸ್ಟ್ರಕ್ಷನ್, ITC ಫುಡ್, ನೈಡೆಕ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಇವರೆಲ್ಲ 4.25 ಲ್ಯಾಕ್ ಆಫರ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಟಗರಿ ಸೆಂಟ್, KPIT ಟೆಕ್ನಾಲಜೀಸ್, ಸೊ ಇವೆಲ್ಲ ಕ್ಯಾಟಗರಿ 2ನಲ್ಲಿ ಬರ್ತವೆ. KPIT ಟೆಕ್ನಾಲಜೀಸ್ ಇಂಡಿಯಾ, ರಾಣೆ ಗ್ರೂಪ್, ಟರ್ನರ್ ಆ್ಯಂಡ್ ಟೌನ್ಸೆಂಡ್, ಒಮ್ಯಾಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಾಚಾ ಇಂಜಿನಿಯರಿಂಗ್, ಸೊ ಇವರೆಲ್ಲ ಅರೌಂಡ್ 4 ಲ್ಯಾಕ್ ಆಫರ್ ಮಾಡಿದ್ದಾರೆ. ನೆಕ್ಸ್ಟು ವೆಗ್ ಇಂಡಸ್ಟ್ರೀಸ್, ಆಕ್ಸಿಸ್ ಕ್ಯಾಟ್ಸ್, ಬಾರಕ್ ಅಂಡ್ ಬ್ರೆಝೋಸ್ ಎಂಜಿನಿಯರಿಂಗ್, TVS ಎಲೆಕ್ಟ್ರಾನಿಕ್ಸ್, ರಿಲಯನ್ಸ್ ರಿಟೈಲ್ ಲಿಮಿಟೆಡ್, ಸನ್ಸೇರಾ, ದೆನ್ ವಿಪ್ರೋ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಸೊ ಇವರೆಲ್ಲ 3.5 ಲ್ಯಾಕ್ ಮೇಲೆ ಆಫರ್ ಮಾಡಿದ್ದಾರೆ. ಸೊ ES ಡಿಸೈನರ್ಸ್, ಕ್ವೆಸ್ಟ್ ಗ್ಲೋಬಲ್, ಸೆರಾಟಿಸಿಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮಿಡಲ್ ಬೈ ಇಂಡಿಯಾ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್, ಪೋರ್ಟ್ಸ್ ಮೀಸ್ಟರ್ ಕಾಂಕ್ರೀಟ್ ಮಷಿನ್ಸ್ ಪ್ರೈವೇಟ್ ಲಿಮಿಟೆಡ್, ಇಂಡೋಮಿಮ್ ಪ್ರೈವೇಟ್ ಲಿಮಿಟೆಡ್, ಮಿಡಲ್ ಬೈ ಇಂಡಿಯಾ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್, ಸೊ ಮೈಕ್ರೋಮ್ಯಾಟಿಕ್ ಗ್ರೈಂಡಿಂಗ್, IFP ಸೊಲ್ಯೂಷನ್ಸ್, ದೆನ್ ಮೆರಿಟರ್ ಗ್ರೂಪ್, ಟಾಲ್ ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, TD ಪವರ್ ಸಿಸ್ಟಮ್ಸ್, ಯುಕೆನ್ ಇಂಡಿಯಾ, ಸಾಯ್ ಇಂಡಿಯಾ ಲಿಮಿಟೆಡ್, TVS ಲಾಜಿಸ್ಟಿಕ್ಸ್ ಸರ್ವಿಸ್ ಲಿಮಿಟೆಡ್, ಬಾಷ್ ಇಂಡಿಯಾ, ನೆಕ್ಸ್ಟ್ ಸೋಬಾ ಕನ್ಸ್ಟ್ರಕ್ಷನ್, ಸಂತೂರ್ ಸೋಪ್ ಫ್ಯಾಕ್ಟ್ರಿ, ಮದರ್ಸನ್ ಸುಮಿ, ಇವೆಲ್ಲ ಅರೌಂಡ್ 3 to 3.5 ಲ್ಯಾಕ್ ಆಫರ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಬಂದು ಎರಡನೇದಾಗಿ ITES ಸರ್ವೀಸಸ್ ಅಂದರೆ ಸಾಫ್ಟ್ವೇರ್ ಕಂಪ್ನಿಗಳ ಬಗ್ಗೆ ಮಾತಾಡೋದಾದರೆ, ಸೊ ಫಸ್ಟ್ ಕ್ಯಾಟಗರಿನಲ್ಲಿ ಝಡ್ ಸ್ಕೇಲರ್ 26,50,000, ಸಿಸ್ಕೋ ಸಾಫ್ಟ್ವೇರ್ 24,73,000, ಫೋನ್ಪೇ 24 ಲ್ಯಾಕ್, ಸಿಸ್ಕೋ ಟೆಕ್ನಿಕಲ್ ಕನ್ಸಲ್ಟಿಂಗ್ ಇಂಜಿನಿಯರ್ 20 ಲ್ಯಾಕ್, ಸಿಸ್ಕೋ ಕನ್ಸಲ್ಟಿಂಗ್ ಇಂಜಿನಿಯರ್ 17,97,000, ನ್ಯೂಕ್ಲಿಯೈ 16 ಲ್ಯಾಕ್, ಇಂಪ್ಯಾಕ್ಟ್ ಅನಾಲಿಟಿಕ್ಸ್ ಇಂಡಿಯಾ 13 ಲ್ಯಾಕ್, ಇಂಪ್ಯಾಕ್ಟ್ ಬಿಗ್ ಡೇಟಾ ಅನಾಲಿಸಿಸ್ 13 ಲ್ಯಾಕ್, ZS ಅಸೋಸಿಯೇಟ್ಸ್ 12 ಲ್ಯಾಕ್, ಯೂರೋಫಿನ್ಸ್ IT ಸೊಲ್ಯೂಷನ್ಸ್ 12 ಲ್ಯಾಕ್ 75,000, ಫಿಡಿಲಿಟಿ ಇನ್ವೆಸ್ಟ್ಮೆಂಟ್ಸ್ 12 ಲ್ಯಾಕ್, ಸಿಗ್ನಲ್ ಚಿಪ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ 11 ಲ್ಯಾಕ್, ರೆಡ್ ಬಸ್ 10 ಲ್ಯಾಕ್, ಅರವಿಂದ್ ಇಂಟರ್ನೆಟ್ 10 ಲ್ಯಾಕ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 9 ಲ್ಯಾಕ್. ನೆಕ್ಸ್ಟು ಟೈಗರ್ ಅನಾಲಿಟಿಕ್ಸ್ 8.5 ಲ್ಯಾಕ್, ಸೈಂಟಿಫಿಕ್ ಗೇಮ್ಸ್ 8 ಲ್ಯಾಕ್, ಆರಿಗೋ ಸಾಫ್ಟ್ವೇರ್ 8 ಲ್ಯಾಕ್, ಡೆಲಾಯ್ಟ್ ಇಂಡಿಯಾ 7.6 ಲ್ಯಾಕ್, ಕ್ಯಾಪ್ಜೆಮಿನಿ ಸೀನಿಯರ್ ಅನಾಲಿಸಿಸ್ 7.5 ಲ್ಯಾಕ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಡಿಜಿಟಲ್ ಆ್ಯಂಡ್ ದೆನ್ ಫ್ರಾಕ್ಟಲ್ ಅನಾಲಿಟಿಕ್ಸ್, ಗ್ರಾಫಿನ್ ಹೆಲ್ತ್ ಟೆಕ್, ಇವೆಲ್ಲ 7 ಲ್ಯಾಕ್ ಆಫರ್ ಮಾಡಿದೆ. ಇನ್ಫೋರ್ ಇಂಡಿಯಾ, ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್, ಸಿಮನ್ಸ್ ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್, ಟೆರೆಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಇವೆಲ್ಲ 5.5 ಲ್ಯಾಕ್ ಆಫರ್ ಮಾಡಿದೆ. ನೆಕ್ಸ್ಟು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ 5.4 ಲ್ಯಾಕ್,
KPMG ಗ್ಲೋಬಲ್ ಸರ್ವೀಸಸ್, ಮ್ಯೂಸಿಗ್ಮಾ ಬಿಸ್ನೆಸ್ ಸೊಲ್ಯೂಷನ್ಸ್ ಇವೆಲ್ಲ 5 ಲ್ಯಾಕ್ ಆಫರ್ ಮಾಡಿದ್ದಾರೆ. ನೆಕ್ಸ್ಟು ಅಸೆಂಚರ್, ಸ್ಟೆಲಿಯಮ್ ಕನ್ಸಲ್ಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಲಿಮಿಟೆಡ್, ಇಂಟೆಕ್ ಅಡಿಟಿವ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ವೇಕ್ ಫ್ಲೋ ಪ್ರೈವೇಟ್ ಲಿಮಿಟೆಡ್, CMS ಕಂಪ್ಯೂಟರ್ಸ್, KPIT ಟೆಕ್ನಾಲಜೀಸ್ ಲಿಮಿಟೆಡ್ ಇವೆಲ್ಲ 4.5 ಲ್ಯಾಕ್ ಆಫರ್ ಮಾಡಿದ್ದಾರೆ. ನೆಕ್ಸ್ಟು ಕ್ಯಾಬ್ ಜೆಮಿನಿ ಅನಲಿಸ್ಟ್, DXC ಟೆಕ್ನಾಲಜಿ, ಸೊ LTI ಇನ್ಫೋಟೆಕ್ ಲೆವೆಲ್, L&T ಟೆಕ್ನಾಲಜಿ ಸರ್ವಿಸಸ್ ಲಿಮಿಟೆಡ್, ಕಾಗ್ನಿಸೆಂಟ್ ಜೆನ್ಸಿ, ಟಾಟಾ ಎಲಾಕ್ಸಿ, ಆಕ್ಮೆಗ್ರೇಡ್ ಪ್ರೈವೇಟ್ ಲಿಮಿಟೆಡ್, ಕಾಗ್ನಿಸೆಂಟ್ ಜೆನ್ಸಿ, DXC ಟೆಕ್ನಾಲಜಿ, ಝೈಕಸ್, ಇಮ್ಯಾಕ್ ಗ್ರೂಪ್. ಸೊ ಇವೆಲ್ಲ ಅರೌಂಡ್ 4 ಲ್ಯಾಕ್ ಆಫರ್ ಮಾಡಿದ್ದಾರೆ. ಸೊ ಸ್ಟ್ರಾಟಜೆಂಟ್ ಟೆಕ್ನಾಲಜಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಇನ್ಫೋಸಿಸ್ SC ರೋಲ್, KPIT ಟೆಕ್ನಾಲಜೀಸ್. ಸೊ ಇವರೆಲ್ಲ ಅರೌಂಡ್ 3.8 ಲ್ಯಾಕ್ ಆಫರ್ ಮಾಡಿದ್ದಾರೆ. ನೆಕ್ಸ್ಟ್ ವಿಪ್ರೋ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಸ್ಪೆರಿಡಿಯನ್ ಟೆಕ್ನಾಲಜೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೊ ಇವೆಲ್ಲ ಮೋರ್ ದ್ಯಾನ್ 3.5 ಲ್ಯಾಕ್ ಆಫರ್ ಮಾಡಿದ್ದಾರೆ. ಸೊ ಟೆರಾಲಾಜಿಕ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಹೈ ಮೈಂಡ್ಸ್ ಇನ್ನೋವೇಟಿವ್ ಮಾರ್ಕೆಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಸ್ಪೆರಿಡಿಯನ್ ಟೆಕ್ನಾಲಜೀಸ್ ಇವರೆಲ್ಲ ಅರೌಂಡ್ 3 ಲ್ಯಾಕ್ ಆಫರ್ ಮಾಡಿದ್ದಾರೆ. ಸೊ ಇನ್ನು ಈ ಕ್ಯಾಟಗರಿ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಕ್ಯಾಟಗರಿನಲ್ಲಿ ಬರುವಂತಹ ಕಂಪ್ನಿಗಳು ಜನರಲಾಗಿ ಹೈಯರ್ ಪ್ಯಾಕೇಜ್ ಆಫರ್ ಮಾಡ್ತವೆ. ಮತ್ತು ದೇ ಎಕ್ಸ್ಪೆಕ್ಟ್ ಮೋರ್ ಆಪ್ಟಿಟ್ಯೂಡ್ ಆಸ್ ವೆಲ್ ಆಸ್ ಆಟಿಟ್ಯೂಡ್ ಸ್ಕಿಲ್ಸ್. ದಟ್ ಮೀನ್ಸ್ ಓವರಾಲ್ ಪರ್ಫಾರ್ಮೆನ್ಸ್ ಫ್ರಮ್ ಟೆಕ್ನಿಕಲ್ ಟು ಬಿಹೇವಿಯರಲ್ ಸ್ಕಿಲ್ಸ್ ಶುಡ್ ಬಿ ವೆರಿ ಹೈ. ದೆನ್ ಸೆಕೆಂಡ್ ಕ್ಯಾಟಗರಿನಲ್ಲಿ ಬರುವಂಥ ಕಂಪ್ನಿಗಳು ಜನರಲಿ ಮೀಡಿಯಮ್ ರೇಂಜ್ ಸ್ಕೇಲ್ನ ಆಫರ್ ಮಾಡ್ತವೆ. ಸೊ ಜೊತೆಗೆ ದೇ ವಿಲ್ ಜನರಲಿ ಕಾಲ್ ಫಾರ್ GET, ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿಂಗ್ ಅಂತೇಳಿ. ಸೊ 1 ಇಯರ್ ಟ್ರೈನ್ ಆದಮೇಲೆ ಆಬ್ವಿಯಸ್ಸಾಗಿ ನೆಕ್ಸ್ಟ್ ಸೆಕೆಂಡ್ ಇಯರಿಂದ ಸೊ ದೇ ವಿಲ್ ಹೈಕ್ ದ ಸ್ಯಾಲ್ರಿ ಆಸ್ ವೆಲ್. ಸೊ ಜನರಲಿ ವಿ ಕಾಲ್ ದೆಮ್ ಆ್ಯಸ್ ಬ್ಯಾಕಪ್ ಆಫರ್ಸ್. ಇನ್ನು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಅಂತ ಹೇಳಿ, ಶಿ ಸೆಲೆಕ್ಟೆಡ್ ಫಾರ್ ಸ್ನೈಡರ್ ಎಲೆಕ್ಟ್ರಿಕ್. ದೇ ಗಾಟ್ ಆಫರ್ಡ್ 12 ಲ್ಯಾಕ್. ಸೊ ನೌ ಶಿ ಈಸ್ ವರ್ಕಿಂಗ್ ದೇರ್. ಸೊ ನೆಕ್ಸ್ಟ್ ಬಂದರೆ ಲ್ಯಾಮ್ ರಿಸರ್ಚ್ ಅಂತ ಹೇಳಿ ವೀರೇಶ್ ಹಿರೇಮಠ್ ಅಂತ, ಸೊ 11.36 ಆಫರ್ ಮಾಡಿದ್ದಾರೆ, ಈಸ್ ಆಲ್ಸೋ ವರ್ಕಿಂಗ್ ದೇರ್. ಸೊ ಅದು ಬಂದರೆ ನೆಕ್ಸ್ಟು TVS ಮೋಟರ್ಸು, JSWನಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ಮರ್ಸಿಡೀಸ್ ಬೆಂಜಲ್ಲಿ ಕೂಡ ಇಬ್ಬರು ಲೇಡೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ವೋಲ್ವಾ ಗ್ರೂಪಲ್ಲಿ ಕೂಡ ಒಬ್ಬಳು ಲೇಡೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಶಿ ಈಸ್ ಆ್ಯಕ್ಚುಲಿ ಇನ್ವಾಲ್ವ್ಡ್ ಇನ್ ಮೆನಿ SAE ಆ್ಯಕ್ಟಿವಿಟೀಸ್, ದಟ್ ಮೀನ್ಸ್ SAE ಬಾಜಾ ಸ್ಪೆಸಿಫಿಕಲಿ. So that means which it will give hands-on learning to the students actually. So that's what OEM companies prefer from the student point of view, that is hands-on learning. That's why she is selected in Volvo. So like that, that means OEM these are the general automobile OEM companies anta helbodu ನಾವು. So say for example Tata Motors, next Mahindra, ನೆಕ್ಸ್ಟ್ ಟೊಯೋಟಾ ಕಿರ್ಲೋಸ್ಕರ್. ಸೊ ಈ ರೀತಿಯಾಗಿ ಸೊ ವೋಲ್ವೋ, ಮರ್ಸಿಡೀಸ್ ಬೆಂಜ್ ಇವೆಲ್ಲ ಕೂಡ OEM ಕಂಪ್ನೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಅದೇ ರೀತಿಯಾಗಿ ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಕಂಪ್ನಿಲಿ ಮಾಡಿದ್ದಾರೆ. ಸೊ ಮೆಜಾರಿಟಿಲಿ ದಿಸ್ ಟೈಮ್ ಸ್ನೈಡರ್ ಎಲೆಕ್ಟ್ರಿಕ್ ಆಗಿರ್ಬೋದು, ಮರ್ಸಿಡೀಸ್ ಬೆಂಜ್ ಆಗಿರ್ಬೋದು, TVS ಮೋಟರ್ಸ್ ಆಗಿರ್ಬೋದು, Otis ಎಲಿವೇಟರ್ಸ್ ಆಗಿರ್ಬೋದು, ಇವೆಲ್ಲ ಗರ್ಲ್ಸ್ ಸ್ಟೂಡೆಂಟ್ಸನ್ನೇ ಪ್ರಿಫರ್ ಮಾಡಿದ್ದಾರೆ. ಸೊ ಹಂಗಾಗಿ ಸ್ಟೂಡೆಂಟ್ಸ್ಗಳ ಕಡೆಯಿಂದ ಕಂಪ್ಲೇಂಟ್ ಏನಪ್ಪ ಅಂದರೆ, ಸರ್ ಆಲ್ ಕಂಪ್ನೀಸ್ ಆರ್ ಪ್ರಿಫರಿಂಗ್ ಗರ್ಲ್ಸ್ ಅಂತ ಹೇಳಿ. ಬಟ್ somewhat that's a good sign for the mechanical engineering as well as ಮೆಕ್ಯಾನಿಕಲ್ ಇಂಡಸ್ಟ್ರೀಸ್. ಸೊ ಇಲ್ಲಿ ಏನಪ್ಪ ಅಂತಂದರೆ, ಐ ವಿಲ್ ಕಮ್ ಟು ದಟ್ ಲೇಟರ್. ಸೊ ನೆಕ್ಸ್ಟು ಇನ್ನು ಬೇರೆ ಯಾವ ಕಂಪ್ನಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂದರೆ, ಸೊ ಡೆಲಾಯ್ಟ್ ಇಂಡಿಯಾ ಆಗಿರ್ಬೋದು, ಆಲ್ಸ್ಟಮ್ ಗ್ರೂಪಲ್ಲಿ ಆಗಿರ್ಬೋದು, TE ಕನೆಕ್ಟಿವಿಟಿ, ಈ ರೀತಿಯಾಗಿ ಟಾಪ್ ಕ್ಯಾಟಗರಿ 1ಅಲ್ಲಿ ಬರೋವಂಥ ಕಂಪ್ನಿಗಳು ಮೆಜಾರಿಟಿ ಕಂಪ್ನಿಗಳಲ್ಲಿ ಫ್ರಾಕ್ಟಲ್ ಅನಾಲಿಟಿಕ್ಸ್ ಆಗಿರ್ಬೋದು, ಇಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಅಸೆಂಚರ್ ಆಗಿರ್ಬೋದು, ಆ್ಯಂಡ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಐ ಲಿಸ್ಟೆಡ್ ಇನ್ ಕ್ಯಾಟಗರಿ 1, ದಟ್ ಈಸ್ ಇನ್ ಕೋರ್ ಆ್ಯಸ್ ವೆಲ್ ಆಸ್ IT ಕಂಪ್ನೀಸಲ್ಲಿ ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಮೇಜರ್ಲಿ ಅಸೆಂಚರು, ಇನ್ಫೋಸಿಸು, TCS, ಅದರಲ್ಲಿ ಕ್ಯಾಟಗರಿ ಇದ್ದಾವೆ, ಡಿಜಿಟಲ್ಲು, ಪ್ರೈಮು, ನಿಂಜಾ, ಟಾಟಾ ಎಲೆಕ್ಸಿ. ಸೊ ಈ ಥರ ಕೆಲವೊಂದು ಮೇಜರ್ಲಿ IT ಸೊಲ್ಯೂಷನ್ಸು ಅಲಾಂಗ್ ವಿತ್ ದ ಕೋರ್ ಮೆಕ್ಯಾನಿಕಲ್ ಇಂಡಸ್ಟ್ರಿಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನಾನು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಸೊ ಮಾತಾಡಲೇಬೇಕಾಗತ್ತೆ. ಸೊ ಏನಪ್ಪ ಅಂತಂದರೆ, ಸೊ ಗೌರ್ಮೆಂಟ್ನಲ್ಲಿ ಜಾಬ್ಸ್ಗೆ ಅಥವಾ
ವರ್ಕ್ಫೋರ್ಸ್ನಲ್ಲಿ ಜೆಂಡರ್ ಬ್ಯಾಲೆನ್ಸನ್ನ ರಿಫ್ಲೆಕ್ಟ್ ಮಾಡೋದಕ್ಕೋಸ್ಕರ ಎಸ್ಪೆಷಲಿ ಯು ಪಿ ಎಸ್ ಸಿನಲ್ಲಿ ಸೊ ದೇ ಆರ್ ಗಿವಿಂಗ್ ಮೋರ್ ಆಪರ್ಚುನಿಟಿ ಫಾರ್ ವುಮೆನ್ ಎಂಪ್ಲಾಯೀಸ್. ಸೊ ಈ ರೀತಿಯಾಗಿ ಮೆಕ್ಯಾನಿಕಲ್ ಇಂಡಸ್ಟ್ರಿಗಳು ಕೂಡ ಅದನ್ನು ಅಂದರೆ ಆ ರೀತಿ ಪಾಲಿಸಿಗಳನ್ನು ಅಡಾಪ್ಟ್ ಮಾಡ್ತಾ ಇದ್ದಾವೆ. ಸೊ ಎಸ್ಪೆಷಲಿ ಏನಪ್ಪ ಅಂತಂದರೆ ಈ ರೀತಿಯಾಗಿ ಅಡ್ವಾನ್ಸ್ ಟೆಕ್ನಾಲಜಿ, ಅದರಲ್ಲಿ ಸ್ಪೆಸಿಫಿಕಲಿ ಕಂಪ್ಯೂಟರ್ ಆಕ್ಟಿವಿಟೀಸ್ ಮೇಜರ್ಲಿ, ಸೊ ದಟ್ ಈಸ್ ಡಿಸೈನ್, ಅನಾಲಿಸಿಸ್, ಸಿಮ್ಯುಲೇಷನ್ ಅಲಾಂಗ್ ವಿತ್ ದ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸು. ಸೊ ಇದರಲ್ಲಿ ಕೂಡ ಲೇಡೀಸಿಗೆ ಒಂದು ಫೇವರಬಲ್ ಕಂಡೀಷನ್ಸ್ ಡೆವಲಪ್ ಆಗಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ದೇ ಪ್ರಿಫರ್ ಮೋರ್ ವುಮೆನ್ ಎಂಪ್ಲಾಯ್ಮೆಂಟ್. ಸೊ ಇದೆಲ್ಲ ಕೂಡ ಫೇವರಬಲ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಸ್ ವೆಲ್. ಸೊ ನೆಕ್ಸ್ಟ್ ಅದರಲ್ಲೂ somewhat this is the good sign ಅಂತಲೇ ಹೇಳ್ಬೋದು ಓವರಾಲ್ ಆಗಿ. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಂಡ್ ಇಂಜಿನಿಯರ್ಸ್ ಆಲ್ವೇಸ್ ಇಂಟ್ರಾಸ್ಪೆಕ್ಟ್ಸ್ ಆ್ಯಸ್ ವೆಲ್ ಆಸ್ ಚೆಕ್ past activities, and then they are always strive for the ಇಂಪ್ರೂವ್ಮೆಂಟ್ಸ್ ಆ್ಯಸ್ ವೆಲ್ ಆಸ್ ಅಪ್ಗ್ರೇಡೇಷನ್ಗೆ ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಸೊ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ವೇರ್ ಟೂಲ್ಸ್ಗಳು ಆಬ್ವಿಯಸ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರೋತ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಆಲ್ವೇಸ್ ದೀಸ್ ಸಾಫ್ಟ್ವೇರ್ ಟೂಲ್ಸ್ ಹೆಲ್ಪ್ಸ್ ಟು ಸೀಕ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ಸ್. ಸೊ ಇದು ಬಿಟ್ಟರೆ ಈ ರೀತಿಯಾಗಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಮನಿ ಸ್ಪೀಕ್ಸ್ ಲೆಸ್, ಬಟ್ ಪ್ಯಾಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಮೋರ್ ಟುವರ್ಡ್ಸ್ ಸಸ್ಟೈನಬಲ್ ಗ್ರೋತ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಸ್ಯಾಲ್ರಿ ಜಾಸ್ತಿ ಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ 1 or 2 years you have to train properly, get trained, and then will obviously move to higher level salaries. So next, so obviously this helps for the self as well as society and then nation growth, that is gradually. So later obviously money will follow. Next, so what we say is so work hard to feel royal and responsible ಅಂತಲೇ ಹೇಳ್ಬೋದು. ಸೊ ಇನ್ನು ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬೇಕಾದಂತಹ ಸ್ಕಿಲ್ ಸೆಟ್ ಬಗ್ಗೆ ಮಾತಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡ್ಬೋದು, ಅದ್ರ ಜೊತೆಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಯಾಕಂದರೆ this information helps lot to somebody so who don't know about the mechanical engineering, so it will help. So ಈ ರೀತಿಯಾಗಿ will spread the information what actually in mechanical engineering is going on. So next for the next generation students. So thank you very much everyone.